ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಮನದ ಮಾತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅದ್ವಿತಿ ಗೌಡ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಆದರೆ ಈ ಜನ್ಮ ಪಡೆಯೋಕ್ಕೆ ಆತ್ಮ ಎಷ್ಟು ಕಷ್ಟಪಟ್ಟಿರುತ್ತದೆ, ಕಷ್ಟ ಅನುಭವಿಸಿರುತ್ತದೆ ನಿಮಗೆ ಗೊತ್ತಾ? ಗರುಡ ಪುರಾಣದಲ್ಲಿ ಬರುವ ಗರ್ಭವಾಸ ಕಥನದ ಪ್ರಕಾರ ಒಂದು ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಕತ್ತಲೆಯ, ಉಸಿರುಗಟ್ಟುವ ನೋವು ಮತ್ತು ಅಸಹಾಯಕತೆಯ ನಡುವೆ ಬದುಕಿರುತ್ತದೆ. ಆ ಆತ್ಮ ಅನೇಕ ಜನ್ಮಗಳ ನಂತರ ಮನುಷ್ಯ ಜನ್ಮ ಪಡೆಯಲು ಗರ್ಭಕ್ಕೆ ಬರುತ್ತದೆ. ಗರ್ಭದಲ್ಲಿ ಇದ್ದಾಗಲೇ ಅದು ದೇವರ ಬಳಿ ಪ್ರಾರ್ಥನೆ ಮಾಡಿರುತ್ತದೆ, ಈ ಜನ್ಮದಲ್ಲಿ ಒಳ್ಳೆಯದಾಗಿ ಬದುಕುತ್ತೇನೆ, ಯಾರಿಗೂ ನೋವು ಕೊಡೋಲ್ಲ ಎಂದು. ಆದರೆ ಜನ್ಮವಾದ ನಂತರ ಈ ಜಗತ್ತಿನ ಮಾಯೆಯಲ್ಲಿ ಆ ಮಾತುಗಳನ್ನೇ ಮರೆತು ಬಿಡುತ್ತದೆ ತಾಯಿಯ ಗರ್ಭದಲ್ಲಿದ್ದ ಆ ಆತ್ಮ. ಅಷ್ಟಕ್ಕೂ ಗರ್ಭದಲ್ಲಿರುವ ಮಗು ನಿಜವಾಗಿಯೂ ಏನನ್ನೆಲ್ಲ ಅನುಭವಿಸಿರುತ್ತದೆ? ಯಾಕೆ ಈ ಧರ್ಮ ಗ್ರಂಥಗಳು ಮನುಷ್ಯನ ಜನ್ಮವನ್ನು ಅತ್ಯಂತ ಅಮೂಲ್ಯ ಅಂತ ಹೇಳ್ತಾರೆ? ಈ ಗರ್ಭವಾಸ ಕಥನವನ್ನು ಕೇಳಿದರೆ ಜೀವನದ ನಿಜವಾದ ಅರ್ಥವೇ ಬದಲಾಗುತ್ತದೆ. ಮೊದಲ ತಿಂಗಳು ಮಗು ಕೇವಲ ದ್ರವ ರೂಪದಲ್ಲಿ ಇರುತ್ತದೆ. 2ನೇ ತಿಂಗಳಲ್ಲಿ ತಲೆ, ಕೈ, ಕಾಲುಗಳು ರೂಪುಗೊಳ್ಳುತ್ತವೆ. 3 ಮತ್ತು 4ನೇ ತಿಂಗಳಲ್ಲಿ ದೇಹದ ಅಂಗಾಂಗಗಳು ಬೆಳೆಯುತ್ತವೆ. ನಿಧಾನವಾಗಿ ಮಗುವಿಗೆ ಚಲನೆ ಮತ್ತು ಜ್ಞಾನ ಬರುತ್ತದೆ. ಗರ್ಭದೊಳಗಿನ ಕತ್ತಲೆ, ಉಷ್ಣತೆ ಮತ್ತು ಸಣ್ಣ ಜಾಗದಲ್ಲಿ ಮಗು ತುಂಬ ಸಂಕಟ ಅನುಭವಿಸುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ತಾಯಿಯು ತಿನ್ನುವ ಆಹಾರ, ಆಕೆಯ ದುಃಖ, ಕೋಪ, ಸಂತೋಷ ಎಲ್ಲವೂ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. 7ನೇ ತಿಂಗಳ ನಂತರ ಹಿಂದಿನ ಜನ್ಮದ ನೆನಪು ಬರುತ್ತದೆ. ಆ ಮಗು ದೇವರನ್ನ ಹೀಗೆಂದು ಪ್ರಾರ್ಥಿಸುತ್ತದೆ, ದೇವರೇ, ಈ ಜನ್ಮದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡುತ್ತೇನೆ, ಯಾರಿಗೂ ನೋವು ಕೊಡೋಲ್ಲ ಎಂದು ಬೇಡಿಕೊಳ್ಳುತ್ತದೆ. ಆದರೆ ಮಗು ಜನಿಸಿದ ತಕ್ಷಣ ದೇವರ ಮಾಯೆಯಿಂದ ಆ ಎಲ್ಲ ನೆನಪುಗಳನ್ನು ಮರೆತು ನಂತರ ಮನುಷ್ಯನು ಮತ್ತೆ ಲೋಕದ ಆಸೆ, ಕೋಪ, ಅಹಂಕಾರದಲ್ಲಿ ಸಿಲುಕಿರುತ್ತಾನೆ. ಸ್ನೇಹಿತರೆ, ಈ ಕಥನ ನಮಗೆ ಒಂದು ಸತ್ಯವನ್ನು ಹೇಳುತ್ತದೆ. ಮಾನವ ಜನ್ಮ ತುಂಬ ಅಮೂಲ್ಯ. ಆದ್ದರಿಂದ ಜೀವನದಲ್ಲಿ ಸದಾ ಒಳ್ಳೆಯ ಕೆಲಸ ಮಾಡಿ ಧರ್ಮದ ದಾರಿಯಲ್ಲಿ ನಡೆಯಬೇಕು ಎಂದು. ಈ ಗರ್ಭವಾಸ ಕಥನದ ಸಂಪೂರ್ಣ ಹಾಗೂ ಇನ್ನಷ್ಟು ರೋಚಕ ಮಾಹಿತಿಗಾಗಿ ಅದ್ವಿತಿ ಗೌಡ ಅವರ ಪ್ರತಿಲಿಪಿ ಪೇಜನ್ನು ಫಾಲೋ ಮಾಡಿ. ಅಲ್ಲಿ ಸಂಪೂರ್ಣ ಗರುಡ ಪುರಾಣ ಕಥನವನ್ನು ಓದಬಹುದು. ಹಾಗೆ ಇಂತಹ ಆತ್ಮಿಕ, ಭಾವನಾತ್ಮಕ ಮತ್ತು ಜೀವನಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಮನದ ಮಾತು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.